ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ ನಮ್ಮ ಫ್ಲೋ ಒನ್ ಬಗ್ಗೆ, SRD ಬಗ್ಗೆ. ಲಾಸ್ಟ್ 3 ಅಥವಾ 4 ಮಂತ್ಸ್, ಸಾರಿ 4 ವೀಕ್ಸ್ ಆಗಿದೆ, 3 ವಾರ 4 ವಾರ ಆಗಿದೆ. ಹಿಂದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದ್ರಲ್ಲಿ ನಾನು ಹೇಳಿದ್ದೆ ನಮ್ಮ ಹತ್ರ ಒಂದು ಫುಡ್ ಇದೆ, ಅದು ತೋರಿಸಿ ನಾನು ಫೀಡ್ ಮಾಡಿ ತೋರಿಸ್ತೀನಿ ಯಾವ ತರ ರಿಸಲ್ಟ್ ಬರುತ್ತೆ ಅಂತ. ಸೊ ಇವತ್ತು ನೋಡಿ, ಲಾಸ್ಟ್ ಟೈಮ್ ನಾವು ತಗೊಳ್ಳುವಾಗ ಆ ಫಿಶ್ ಇಂಟ್ರೊಡ್ಯೂಸ್ ಮಾಡುವಾಗ ಹೆಡ್ಡೆ ಕಾಣ್ತಾ ಇರಲಿಲ್ಲ, ಹೆಡ್ 10% ಇರ್ಲಿಲ್ಲ. ಆದ್ರೆ ಇವಾಗ ನೋಡಿ ಎಷ್ಟು ಕಲರೇಷನ್, ಎಷ್ಟು ಹೆಡ್ ಬಂದ್ಬಿಟ್ಟಿದೆ ವಿತಿನ್ 20 ಡೇಸ್ ಅಂತ ಹೇಳ್ಬೋದು. ಕೆಲವೊಮ್ಮೆ ನಾವು ವಿಡಿಯೋ ಲೇಟ್ ಆಗಿ ಅಪ್ಲೋಡ್ ಮಾಡ್ತೀವಿ, ಕೆಲವೊಮ್ಮೆ ಲೇಟ್ ಎಡಿಟಿಂಗ್ ಮಾಡಕ್ ಟೈಮ್ ಸಿಗೋದಿಲ್ಲ, ಕೆಲವೊಮ್ಮೆ ಅಕ್ವೇರಿಯಂ ಶಾಪ್ ವಿಡಿಯೋ ಇರುತ್ತೆ, ಅದಕ್ಕೋಸ್ಕರ ಲೇಟ್ ಆಗಿ ಅಪ್ಲೋಡ್ ಮಾಡ್ತೀವಿ. ಆದ್ರೆ ಇದು 15 to 20 ಡೇಸ್ ಅಷ್ಟೇ ನಾವು ಆಗಿರೋದು. ಒಳ್ಳೆ ಫುಡ್ ರಿಸಲ್ಟ್ ಕೊಡ್ತಾ ಇದೆ. ನಾನು ಎರಡ್ ತರದ್ದು ಫುಡ್ ಫೀಡ್ ಮಾಡ್ತಾ ಇದೀನಿ. ಒಂದು ಬ್ಲಡ್ ವಾರ್ಮ್ ಸ್ಟಿಕ್, ಬ್ಲಡ್ ವಾರ್ಮ್ ಸ್ಟಿಕ್ ಏನಕ್ಕೆ ಕಲರ್ ಡಾರ್ಕ್ ಬರುತ್ತೆ, ಮತ್ತೆ ಪರ್ಲಿಂಗ್ ಅದ್ರ ಮೇಲೆ ಮಾರ್ಕಿಂಗ್ ಎಲ್ಲ ಇರುತ್ತೆ, ಅದರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದು ಹೆಡ್ ಗ್ರೋತ್ ಆಗಕ್ಕೆ, ಫಾಸ್ಟ್ ಗ್ರೋತ್ ಆಗಕ್ಕೆ, ಫಿಶಸ್ ಹೆಲ್ತಿ ಇರಕ್ಕೆ. ಸೊ ಎರಡು ಆಲ್ರೆಡಿ ಖಾಲಿ ಆಗ್ಬಿಟ್ಟಿದೆ ಡಬ್ಬ ನಾನು ತಗೊಂಡ್ಬಂದಿದ್ದು. ಡೈಲಿ 2 ಟೈಮ್ ಫೀಡ್ ಮಾಡ್ತಾ ಇದ್ದೆ. ಸೊ ನೋಡಿ, ನಾನು ಇದು ಸಿಂಕಿಂಗ್ ಪೆಲೆಟ್ಸ್, ಬ್ಲಡ್ ವಾರ್ಮ್ ಸ್ಟಿಕ್ ಇದೆಯಲ್ಲ, ಸಿಂಕಿಂಗ್ ಪೆಲೆಟ್ಸ್ ಹಾಕ ತಕ್ಷಣ ಕೆಳಗಡೆ ಹೋಗುತ್ತೆ. ಆಮೇಲೆ ಫಿಶ್ ಬಂದು ತಿನ್ನತ್ತೆ. ಅದು ಬಂದು ಇದು ನಾರ್ಮಲ್ ಪೆಲೆಟ್ಸ್ ಇರೋದು, ಫ್ರೂಟಿಂಗ್ ಪೆಲೆಟ್ಸ್ ನೋಡಿ ಬಂದು ಕೆಳಗಡೆ ತಿಂತಾ ಇದೆ. ಕೆಳಗಡೆ ಬಿದ್ದಿರೋ ಎಲ್ಲ ಫುಡ್ ತಿಂತಾ ಇದೆ. ಇದು ಸಿಂಕಿಂಗ್ ಪೆಲೆಟ್ಸ್ ಒಳ್ಳೆ ಫುಡ್. ನಿಮ್ಮ ರೆಟಲ್ ಕ್ಯಾಟ್ ಫಿಶಸ್ ಇರ್ಬೋದು, ನಿಮ್ಮ ಕ್ಯಾಟ್ ಫಿಶಸ್ ಇರ್ಬೋದು, ಲೇಕೋ ಫಿಶಸ್ ಇರ್ಬೋದು, ಗೋಲ್ಡ್ ಫಿಶಸ್ ಇರೋ ಎಲ್ಲರಿಗೂ ಫೀಡ್ ಮಾಡ್ಬೋದು. ಫ್ಲೋವಾನ್ಗೆ ಒಳ್ಳೆ ಕಲರೇಷನ್ ಡಾರ್ಕ್ ಮಾಡಕ್ಕೆ ನ್ಯಾಚುರಲ್, ಯಾಕಂದ್ರೆ 100% ಬ್ಲಡ್ ವಾರ್ಮ್ ಸೋರ್ಸ್ ಇಂದ ಮಾಡಿರೋದು. ಸೊ ಅದಕ್ಕೋಸ್ಕರ ಈ ಫುಡ್ ಹೆಲ್ಪ್ ಮಾಡುತ್ತೆ ನಿಮ್ಮ ಫ್ಲವರ್ ಇರ್ಬೋದು, ಯಾವ ಫಿಶಸ್ಗೂ ಕಲರ್ ನ್ಯಾಚುರಲಿ ಗ್ರೋ ಆಗಕ್ಕೆ, ನ್ಯಾಚುರಲಿ ಗೇನ್ ಮಾಡಕ್ಕೆ. ಸೊ ಈಗ ನೋಡಿ, ಪೆಲೆಟ್ಸ್ ಹಾಕಿದೆ, ಪೆಲೆಟ್ಸ್ ತಿಂತಾ ಇದೆ. ಎಷ್ಟು ಗ್ರೋ ಆಗಿದೆ ಅಂದ್ರೆ, ಮೊದಲು ಆದ್ರೆ ಹೆಡ್ಡೆ ತಲೆ ಕಾಣ್ತಾ ಇರಲಿಲ್ಲ, 10% ಅಂತ ಹೇಳ್ಬೋದು. ಇವಾಗ 50% ಬಂದಿದೆ, ಇನ್ನೂ ಜಾಸ್ತಿ ಬರುತ್ತೆ. ಇನ್ನೂ ಅದು ಸ್ಟಾರ್ಟಿಂಗ್ ಅಷ್ಟೇ. ನಮ್ಮ ಹತ್ರ ಇರೋ ಫುಡ್ ನ ಫೀಡ್ ಮಾಡಿ ಇದನ್ನ ಇನ್ನೂ ಜಾಸ್ತಿ ರಿಸಲ್ಟ್ ತಗೊಂಡ್ ಬರ್ಬೋದು. ಸೊ ಇದು 15 to 20 ಡೇಸ್ ರಿಸಲ್ಟ್ ನೋಡಿ ಎಷ್ಟು ರಿಸಲ್ಟ್ ಬಂದಿದೆ. ಇನ್ನು ಮುಂದೆ ನೀವು ನೋಡ್ತಾ ಇರಿ, ಎಷ್ಟು ಅಪ್ಡೇಟ್ ನಾವು ಆಗ್ತಾ ಇರ್ತೀವಿ, ಯಾವ ತರ ಇದು ರಿಸಲ್ಟ್ ಬರುತ್ತೆ ಅಂತ. ಸೊ ನೀವು ಕೂಡ ನಿಮ್ಮ ಫ್ಲೋವಾನ್, ನಿಮ್ಮ SRD ನ, ಮ್ಯಾಗ್ಮಾನ, ನಿಮ್ಮ ಯಾವ ತರ ಕಂಫ ಇದ್ರು ಅದಕ್ಕೋಸ್ಕರ ಒಳ್ಳೆ ಫುಡ್ ಯಾವ್ದು ರೆಕಮೆಂಡೇಶನ್ ಅಂದ್ರೆ ಈ ಫುಡ್ ಫೀಡ್ ಮಾಡ್ಲೇಬೇಕಂತ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ಇದು ಫುಡ್ ಒಳ್ಳೆ ರಿಸಲ್ಟ್ ಕೊಡುತ್ತೆ, 100% ರಿಸಲ್ಟ್ ಗ್ಯಾರಂಟಿ. ಬಹಳಷ್ಟು ಅಕ್ವೇರಿಯಂ ಶಾಪ್, ಬಹಳಷ್ಟು ಫಿಶಸ್, ಬಹಳಷ್ಟು ಕಸ್ಟಮರ್ ಫೀಡ್ಬ್ಯಾಕ್ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಬಿಫೋರ್ ಆಫ್ಟರ್ ಎಷ್ಟು ರಿಸಲ್ಟ್ ಬಂದಿದೆ, ವಿತಿನ್ ವೀಕ್ಸ್, ವಿತಿನ್ ವಾರ ಎಷ್ಟು ರಿಸಲ್ಟ್ ಬಂದಿದೆ ನಮ್ಮ ಮುಂದೆ ಕೂಡ ನೋಡ್ಬೋದು. ನಾವು ಸ್ವತಃ ಒಂದು ಫಿಶಸ್ ತಗೊಂಡ್ಬಂದು ಅದನ್ನ ಗ್ರೋ ಮಾಡಿ, ಅದನ್ನ ಹೆಡ್ ಗ್ರೋ ಮಾಡಿ ತೋರಿಸೋದೀವಿ ಈ ಫುಡ್ ಅನ್ನ ಫೀಡ್ ಮಾಡಿ. ಮಾರ್ಕೆಟ್ ಅಲ್ಲಿ ಬಹಳಷ್ಟು ಫುಡ್ ಇದೆ, ಇದನ್ನೇ ಯಾಕೆ ಕೊಡ್ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ಇಲ್ಲಾಂದ್ರೆ ಬಹಳಷ್ಟು ಹೈ ರೇಟ್ ಜಾಸ್ತಿ ಇರುತ್ತೆ, ಅದರಲ್ಲಿ ರಿಸಲ್ಟ್ ಬರ್ತದೆ ಜಾಸ್ತಿ ಇರುತ್ತೆ ರೈಟು. ಇನ್ನು ಕೆಲವೊಮ್ಮೆ ಕಮ್ಮಿ ಇರುತ್ತೆ, ಅಂದ್ರೆ ಹೆಡ್ ಬರೋದಿಲ್ಲ, ಕೆಲವೊಮ್ಮೆ ಫಿಶಸ್ ಸ್ಟ್ರೆಸ್ ಆಗ್ಬಿಡುತ್ತೆ. ಈ ಫುಡ್ ಅಂದ್ರೆ ಮೀಡಿಯಂ ರೇಂಜ್, ಫುಡ್ ಒಳ್ಳೇದು ಮತ್ತೆ ರಿಸಲ್ಟ್ ಒಳ್ಳೇದು. ಬರೀ 400 ರೂಪಾಯಿ ಸಿಗುತ್ತೆ ವಿತ್ ಫ್ರೀ ಶಿಪ್ಪಿಂಗ್. ನಮ್ಮ ಕಸ್ಟಮರ್ಗೆ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದೆ ಕಂಪ್ನಿಯಿಂದ. ಈ ವಿಡಿಯೋ ನೋಡ್ಕೊಂಡು ಯಾರು ಆರ್ಡರ್ ಮಾಡ್ತಾರೆ ಅವ್ರು ಎಲ್ಲರಿಗೂ ಫ್ರೀ ಶಿಪ್ಪಿಂಗ್. 400 ರೂಪಾಯಿ ಒಂದು ಬಾಟಲ್, 2 ಬಾಟಲ್ ತಗೊಂಡ್ರೆ 800 ರೂಪಾಯಿ. ಬೇಕಾದ್ರೆ ಒಂದು ಕೂಡ ತಗೊಬಹುದು, ಇದು ಕೊಟ್ರೆ ಸಾಕು, ಇದಕ್ಕೆ ಬೇಕಾಗಿಲ್ಲ. ಇದಕ್ಕೆ ನಾನು ಏನಾದ್ರೆ ಪರ್ಲಿಂಗ್ ಗ್ರೋ ಆಗ್ಲಿ ಅಂತ ಕೊಡ್ತಾ ಇರೋದು. ಆದ್ರೆ ಇದೇ ಕೊಡ್ಬೋದು, ಇದೇ ಮಾತ್ರ ಕೊಟ್ಟಿದ್ರು 400 ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ನಮ್ಮ ಕಸ್ಟಮರ್ಗೆ. ಸ್ಕ್ರೀನ್ ಅಲ್ಲಿ ನಂಬರ್ ಬರ್ತದೆ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫಿಶಸ್ ನೀವು ಕೂಡ ಗ್ರೋ ಮಾಡ್ಬೋದು. ಸೊ ಇವತ್ತಿನ ಅಪ್ಡೇಟ್ ಅಷ್ಟೇ. ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ತೀನಿ, ನಮ್ಮ ಫಿಶಸ್ ನಾವು ಯಾವ ತರ SRD ಕೇರ್ ಮಾಡ್ತಾ ಇದೀನಿ, ಯಾಕಂದ್ರೆ ನೀವು ಕೂಡ ಅದನ್ನ ಫಾಲೋ ಅಪ್ ಮಾಡ್ಕೊಬಹುದು. ಟ್ಯಾಂಕ್ಸ್ ಇಸ್ 2 feet, ಹೈಟ್ 1.5 ಅಡಿ, ಅಗಲ 1.5 ಅಡಿ, ಲೆಂತ್ 2 feet. ಬಟ್ ಸ್ಪಾಂಜ್ ಫಿಲ್ಟರ್ ಯೂಸ್ ಮಾಡ್ತಾ ಇದೀವಿ. ಕೆಲವೊಮ್ಮೆ ಬೇಕಾದ್ರೆ ಹ್ಯಾಂಗರ್ ಮೇಲೆ ಹಾಕೊಂಡಿದೀವಿ, ಕೆಲವೊಮ್ಮೆ ಯೂಸ್ ಮಾಡ್ತೀವಿ, ಯಾವಾಗಲೂ ಯೂಸ್ ಮಾಡೋದಿಲ್ಲ. ಟೆಂಪರೇಚರ್ 28 ಇರುತ್ತೆ, ಯಾವಾಗಲೂ ಹೀಟರ್ ಆನ್ ಆಗಿರುತ್ತೆ. ಮೇಲ್ಗಡೆ ಮುಚ್ಚಲು ಹಾಕಿದೀವಿ. ನೀರು 50% ಆರ್ ವಾಟರ್ ಹಾಕಿದೀವಿ, 50% ಟ್ಯಾಪ್ ವಾಟರ್ ಹಾಕಿದೀವಿ. ಸೊ ಡೈಲಿ ಫೀಡ್ ಕೊಡ್ತೀನಿ. ಡೈಲಿ ಮಾರ್ನಿಂಗ್ ಅಥವಾ ಎಟ್ನೇ ಒಮ್ಮೆ ಕೆಳಗಡೆ ಬಿದ್ದಿರುವ ಅನ್ಟನ್ ಫುಡ್ ಬಿಸಾಕ್ತೀವಿ, ಯಾಕಂದ್ರೆ ಅದು ಗಲೀಜ್ ಆಗುತ್ತೆ ಮತ್ತೆ ಫಿಶಸ್ಗೂ ಹಾರ್ಮ್ ಮಾಡುತ್ತೆ. ಸೊ ವಾರಕ್ಕೊಮ್ಮೆ 30% ನೀರು ಚೇಂಜ್ ಮಾಡ್ತಾನೆ ಇರ್ತೀವಿ. ಸೊ ಈ ತರ ನೀವು ಮೇಂಟೈನ್ ಮಾಡ್ಕೊಂಡ್ರೆ ನಿಮ್ಮ ಫಿಶಸ್ ಕೂಡ ಹೆಲ್ತಿ ಆಗಿರುತ್ತೆ, ಆಕ್ಟಿವ್ ಆಗಿರುತ್ತೆ. ನೀರು ಚೇಂಜ್ ಮಾಡ್ಕೊಬೇಕು, ಪ್ರಾಪರ್ಲಿ ಟ್ಯಾಂಕ್ ಸೆಟಪ್ ಇರಬೇಕು, ಮತ್ತೆ ಫೀಡಿಂಗ್ ಒಳ್ಳೆ ಕೊಟ್ರೆ ನಿಮ್ಮ ಫಿಶ್ ಡೂಮ್ ಅಂತ ಗ್ರೋ ಆಗುತ್ತೆ, ಹೆಡ್ ಕೂಡ ಬರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿ ಹೋಗಿ ಬಹಳಷ್ಟು ವಿಡಿಯೋ ಬರ್ತಿರುತ್ತೆ. ಈ ವಿಡಿಯೋ ಎಷ್ಟು ಇಷ್ಟ ಆಯ್ತು ಹೇಳಿ, ಮತ್ತೆ ನಮ್ಮ ಫಿಶಸ್ ಗ್ರೋತ್ ಹೆಂಗಾಗಿದೆ ಬಿಫೋರ್ ಆಫ್ಟರ್ ಹೆಡ್ ತೋರಿಸಿ, ಅದು ಕೂಡ ಅಪ್ಡೇಟ್ ಕೊಟ್ಟಿದೆ ಈ ವಿಡಿಯೋ ಅಲ್ಲಿ. ಸೊ ಅದ್ರ ಬಗ್ಗೆ ನಮ್ಮ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಗುಡ್ ಬೈ.